ನಮಸ್ಕಾರ, ಜೈ ಶ್ರೀರಾಮ್. ನಾನು ನಿಮ್ಮ ಪ್ರಸನ್ನಕುಮಾರ್ ಅಯ್ಯಂಗಾರ್. ನಮ್ಮ ಧರ್ಮದಲ್ಲೇ ಅನ್ನದಾನ, ವಿದ್ಯಾದಾನ, ಪ್ರಾಣದಾನ ಇದು ದಾನ ಅಂತ ಹೇಳ್ತೀವಿ. ಬಟ್ ಇವತ್ತು ಈ ವಿದ್ಯಾದಾನ ಅಂದರೆ ಎಜುಕೇಷನ್ ಸಿಸ್ಟಮ್ ಯಾವ ರೇಂಜಿಗೆ ಬಂದು ನಿಂತ್ಕೊಂಡಿದೆ ಅಂದರೆ, ಆ ವಿದ್ಯಾದಾನ ಇಲ್ಲ, ಅದು ಕತ್ತಿಡ್ಕೊಂಡು ಡೇ ಲೈಟ್ ರಾಬರಿ ಮಾಡೋ ಥರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಸ್ಕೂಲ್ಸು, ಎಸ್ಪೆಷಲಿ ಪ್ರೈವೇಟ್ ಸ್ಕೂಲ್ಸ್. ಎಜುಕೇಷನ್ ಬಂದು ಒಂದು ದೇವಸ್ಥಾನ ಥರ ನಾವು ಟ್ರೀಟ್ ಮಾಡಬೇಕು. ಬಟ್ ಇಲ್ಲೇನಾಗಿದೆ, ಕಮರ್ಷಿಯಲ್ ಬ್ಯಾಂಕ್ ಥರ ರೆಡಿ ಆಗಿಬಿಟ್ಟವ್ರೆ. ಅಂದರೆ ಯಾರು ಬಂದರೆ ಕೂಡ ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡೋದೇ ಅವ್ರದ್ದು ದಂಧೆ ಆಗಿಬಿಟ್ಟಿದೆ. ಇದು ಒಂಥರ ಕಮರ್ಷಿಯಲ್ ಸಕ್ಸಸ್ಫುಲ್ ಬಿಸ್ನೆಸ್ ಥರ ಇವರು ಮಾಡ್ಕೊಂಡಿದ್ದಾರೆ ಎಜುಕೇಷನ್ ಸಿಸ್ಟಮ್ನ. ಒಂದು ಮಗು ಹತ್ರ 1.5 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ತನಕ ಫೀಸ್. ಅದು ಯಾವುದು ನರ್ಸರಿ ಕ್ಲಾಸ್ನಿಂದ ಅಂತೆ. 8th, 9th, 10th ಹೋಗ್ತಾ ಇನ್ನೂ ಯಾವ ರೇಂಜಲ್ಲಿ ಅವರು ದುಡ್ಡು ಕಟ್ತಾ ಇದ್ದಾರೆ ಅಂತ ಆ ಪ್ಯಾರೆಂಟ್ಸ್ ಪಾಪ ಅವರು ಪರದಾಟ ನೋಡೋಕ್ಕಾಗ್ತಾಯಿಲ್ಲ. ಲಾಸ್ಟ್ ಫ್ಯೂ ಡೇಸಲ್ಲಿ ಎಷ್ಟೊಂದು ಜನ ಫೋನ್ ಮಾಡವ್ರೆ, ಸರ್ ಇಷ್ಟೊಂದು ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ ಅಂತ. ನಾವು ಗೌರ್ಮೆಂಟ್ ಹತ್ರ ತುಂಬ ಸತಿ ಕೇಳ್ತಾ ಇದ್ದೀವಿ. KV ಸ್ಕೂಲ್ ಮಾಡಲಲ್ಲಿ ಎಲ್ಲ ತಾಲೂಕಾದಲ್ಲೇ ಕನಿಷ್ಠ ಪಕ್ಷ ಒಂದು 5 ಸ್ಕೂಲು, ಮತ್ತು ಸಿಟಿ ಸೈಡಲ್ಲಿ ಎಲ್ಲ ವಾರ್ಡ್ ಲೆವೆಲಲ್ಲಿ ಕನಿಷ್ಠ ಪಕ್ಷ ಒಂದು 2 ಸ್ಕೂಲ್ ಮಾಡಿ, ಆವಾಗ ಈ ಕಮರ್ಷಿಯಲ್ ಬಿಸ್ನೆಸ್ ದಂಧೆ ಮಾಡ್ಕೊಂಡು ಯಾರಿದ್ದಾರಲ್ಲ ಅದನ್ನು ನಾವು ಕಟ್ಟಾಕ್ಬೋದು. ಯಾಕೆಂದರೆ ಈ ಕಮರ್ಷಿಯಲ್ ಸ್ಕೂಲ್ ಅವರು ಯಾವ ಥರ ಅಂದರೆ ದಂಧೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಯಾವುದು ಕ್ಲಾರಿಟಿನೂ ಕೊಡಲ್ಲ ಫೀಸ್ ಸ್ಟ್ರಕ್ಚರ್ ಬಗ್ಗೆ. ಬುಕ್ ಮೇಲೆ MRPನೂ ಬರೆಯಲ್ಲ, ಗೌರ್ಮೆಂಟ್ ಬುಕ್ಕು ತಗೊಳ್ಳಲ್ಲ. ಗೌರ್ಮೆಂಟ್ ಬುಕ್ ತಗೊಳಿದ್ರೆ ಎಲ್ಲ 5 ಸಬ್ಜೆಕ್ಟ್ ಸೇರಿ 200 ರೂಪಾಯಿ ಒಳಗಡೆ ಬರುತ್ತೆ. ಬಟ್ ಎಲ್ಲರೂ ಯೂಸ್ ಮಾಡೋದು ಪ್ರೈವೇಟ್ ಪ್ರಿಂಟಿಂಗ್ ಪ್ರೆಸ್ ಆಗಿರೋದು ಬುಕ್ಸ್ ಮಾತ್ರ. ಸೊ ಈ ಥರ ಎಲ್ಲ ವಿಷಯದಲ್ಲಿ ಪ್ರಾಫಿಟಿಂಗ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಆ ತಂದೆ ತಾಯಿ ಒಂದು ಮಗುನ ಓದ್ಸೋಕ್ಕೆ ವರ್ಷಕ್ಕೆ 1.5-2 ಲಕ್ಷ ಖರ್ಚು ಮಾಡಬೇಕಂದ್ರೆ ಅವ್ರು ಏನು ಮಾಡಬೇಕು, ಎಂಥ ಕೆಲಸ ಮಾಡಬೇಕು? ಅವರು ಕೆಲಸ ಮಾಡಬೇಕಾ, ಇಲ್ಲ ಯಾವುದೋ ಒಂದು ಬ್ಯಾಂಕಲ್ಲಿ ಹೋಗಿ ದರೋಡೆ ಮಾಡಬೇಕಾ ಈ ಸ್ಕೂಲ್ ಫೀಸ್ ಕಟ್ಟೋಕ್ಕೆ, ಅವ್ರ ಮಕ್ಕಳೊಂದು ಭವಿಷ್ಯ ನೋಡ್ಕೊಂಡು ಹೋಗೋಕ್ಕೆ? ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಲೋಕಲ್ ಪಾಲಿಟಿಷಿಯನ್ಸ್ ಕೂಡ ಇದರಲ್ಲೇ ಶಾಮೀಲಾಗಿದ್ದಾರೆ. ಈ ಪಾಲಿಟಿಷಿಯನ್ ಅವ್ರದ್ದು ದೊಡ್ಡ ಸ್ಕೂಲ್ಸ್ ಇದೆ, ಅವರು ದೊಡ್ಡ ಸ್ಕೂಲ್ ಮೇಂಟೈನ್ ಮಾಡೋಕ್ಕೆ ಗೌರ್ಮೆಂಟ್ ಸ್ಕೂಲ್ನ ಹಾಳು ಮಾಡ್ತಾವ್ರೆ, ಗೌರ್ಮೆಂಟ್ ಸ್ಕೂಲ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಯಾವಾಗ ಡಿಮಾಂಡ್ ಇದೆ, ಇಂಗ್ಲೀಷ್ ಮೀಡಿಯಮ್ ಬೇಕು, CBSE ಬೇಕು, ಸ್ಟೇಟ್ ಸಿಲೆಬಸಲ್ಲಿ ಇಂಗ್ಲೀಷ್ ಮೀಡಿಯಮ್ ಬೇಕು, ಯಾಕೆ ಕೊಡ್ತಾಯಿಲ್ಲ? ಇಲೆಕ್ಷನ್ ಟೈಮಲ್ಲೇ ಮಾತ್ರ ನಾವು ಕೇಳಿಲ್ಲ ಅಂದರೂ ಕೂಡ 500 ರೂಪಾಯಿ ಕ್ವಾರ್ಟರ್ ಬಿರಿಯಾನಿ ಕೊಡ್ತೀರಾ. ಇಲ್ಲಿ ಪ್ಯಾರೆಂಟ್ಸ್ ಚಿಲ್ಡ್ರನ್ಸ್ ಆರ್ ಆಸ್ಕಿಂಗ್ ಫಾರ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ನೀವು ಯಾಕೆ ಕೊಡ್ತಾಯಿಲ್ಲ? ಅಂದರೆ ಇದಕ್ಕೆ ಒಂದು ದೊಡ್ಡ ಹೋರಾಟ ಆಗೋ ತನಕ ಈ ಪಾಲಿಟಿಷಿಯನ್ಸ್ ಅವ್ರದ್ದು ಜ್ಞಾನ ಉದಯ ಆಗಲ್ವಾ? ಏನು ಕತೆ ಎಲ್ಲ ಇವನ್ ಇನ್ಕ್ಲೂಡಿಂಗ್ ಎಜುಕೇಷನ್ ಮಿನಿಸ್ಟರ್ ಹ್ಯಾಸ್ ಇಸ್ ಓನ್ ಪ್ರೈವೇಟ್ ಸ್ಕೂಲ್ಸ್, ಮತ್ತು ಅವ್ನು ದೊಡ್ಡದಾಗೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಮಾತಾಡ್ತಾನೆ ಅವನಲ್ಲಿ. ಎಜುಕೇಷನ್ ಈಸ್ ಬೇಸಿಕ್ ರೈಟ್ ಆಫ್ ಎವ್ರಿ ಸಿಟಿಸನ್ ಆಫ್ ಅವರ್ ಭಾರತ್ ವರ್ಷ. ಸೊ ದಯವಿಟ್ಟು ಈ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ದಯವಿಟ್ಟು ಪ್ಯಾರಲಲ್ ಎಜುಕೇಷನ್ ಸಿಸ್ಟಮ್ನ ದಯವಿಟ್ಟು ರೀಸ್ನೇಬಲ್ ರೇಟಲ್ಲಿ ಕೊಡಿ. ಹೆಂಗೆ KV ಸ್ಕೂಲ್ ಒಂದು 20,000 25,000 ವರ್ಷಕ್ಕೆ ಚಾರ್ಜ್ ಮಾಡ್ತಾಯಿದ್ದಾರೆ. ಇಲ್ಲ ನಮ್ಮ ಏರಿಯಾದಲ್ಲಿ BL ಸ್ಕೂಲು ಇದೆ, BL ಇಂಗ್ಲೀಷ್ ಪ್ರೈಮರಿ ಸ್ಕೂಲ್ ಅಂತಲೂ ಇದೆ. ಅವರು ಒಂದು 20,000-25,000 ಚಾರ್ಜ್ ಮಾಡ್ತಾರೆ. ಅವ್ರಿಗೆ ಅವಕಾಶ ಕೊಡಿ, ಅವ್ರಿಗೆ ಜಾಗ ಕೊಟ್ಟು ಸ್ಕೂಲ್ಸ್ ಓಪನ್ ಮಾಡೋಕ್ಕೆ ಬಿಡಿ. ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಮಾಡಿ, ಎಲ್ಲಿ ಫೀಸ್ ಸ್ಟ್ರಕ್ಚರ್ನ ಕಂಟ್ರೋಲ್ ಮಾಡ್ಬೋದು. ಯಾವ ಸ್ಕೂಲಲ್ಲಿ 1,000 ಇಲ್ಲ 800ರಿಂದ 1,000 ಮಕ್ಕಳು ಇದ್ದಾರೆ, ಆ ಎಲ್ಲ ಸ್ಕೂಲ್ನ ಗೌರ್ಮೆಂಟ್ ಏಡೆಡ್ ಮಾಡಿಬಿಟ್ರೆ ಈ ಪ್ರಾಬ್ಲಮ್ಗೆ, ಈ ಸಮಸ್ಯೆಗೆ ಸಮಾಧಾನ ಸಿಗತ್ತೆ, ತುಂಬ ಈಸಿಯಾಗಿ ಸಿಗತ್ತೆ. ಪ್ರೈವೇಟ್ ಸ್ಕೂಲ್ಗೆ ಇದೇ ಥರ ಅನ್ಕಂಟ್ರೋಲೇಬಲ್ ಮೋಡಲ್ಲೇ ಬಿಟ್ಟರೆ ಎಜುಕೇಷನ್ ಸಿಸ್ಟಮ್ ಹಾಳಾಗ್ತಾಯಿದೆ. ಮತ್ತು ಲೋವರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ.
ಯಾಕೆಂದರೆ ಅವ್ರು ಸಂಪಾದನೆ ಮಾಡೋದು ವರ್ಷಕ್ಕೆ ಒಂದು 10 ಲಕ್ಷ 15 ಲಕ್ಷ ಅಂದರೆ ಒಂದು ಮಗುಗೆ 2 ಲಕ್ಷ ಅಂದರೆ ಇಬ್ಬರು ಮಕ್ಕಳಿಗೆ 4 ಲಕ್ಷ ಹೋಯ್ತು, ಎಗರೋಯ್ತು ಅಲ್ಲಿ. ಬಾಡಿಗೆ ಗಿಡಿಗೆ ಊಟ ತಿಂಡಿ ಅಂದರೆ ವರ್ಷಕ್ಕೆ ಅವನದು ಅಕೌಂಟ್ ಬ್ಯಾಲೆನ್ಸ್ ಮೈನಸಲ್ಲಿ ಹೋಗುತ್ತೆ. ಸೊ ದಯವಿಟ್ಟು ಇದ್ರ ಮೇಲೆ ಗಮನ ಕೊಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಪ್ಯಾರಲಲ್ ಗೌರ್ಮೆಂಟ್ ಸ್ಕೂಲ್ಸ್, ಇಂಗ್ಲೀಷ್ ಮೀಡಿಯಮ್, ಸ್ಟೇಟ್ ಸಿಲೆಬಸ್ ಇರಲಿ, CBSE ಇರಲಿ, ಅದನ್ನು ಶುರು ಮಾಡಬೇಕು ಅಂತ ಎಲ್ಲ ಪ್ಯಾರೆಂಟ್ಸ್ ಪರವಾಗಿ ನಂದು ಒತ್ತಾಯ. ಧನ್ಯವಾದ. ಜೈ ಶ್ರೀರಾಮ್.